ಹಾಯ್ ಹಲೋ ಅಭಿವ್ಯಕ್ತಿ ಕಥಾಲೋಕಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಉಸಿರಾದೆ ನೀ ಜೀವಕ್ಕೆ 66ನೇ ಎಪಿಸೋಡ್ ಇವಾಗ ಸ್ಟಾರ್ಟ್ ಮಾಡೋಣ. ಬೇಸರದಲ್ಲಿ ಆರುಷಿ ಎದ್ದು ಮನೆಯೊಳಗೆ ನಡೆದು ಬಿಟ್ಟರೆ ಓಜಸ್ ನಿಟ್ಟುಸಿರು ಬಿಟ್ಟು, ಮಹಿ ನೀನು ಹೋಗಿ ಮಲಗು, ನಾಳೆ ಮೊದಲು ಕೋರ್ಟ್ನಲ್ಲಿ ಏನಾಗತ್ತೆ ಅನ್ನೋದನ್ನು ನೋಡಿಕೊಂಡು ಮುಂದೇನು ಅಂತ ಪ್ಲಾನ್ ಮಾಡ್ತೀನಿ ಹೇಳಿ ಸೋತ ಹೆಜ್ಜೆಗಳನ್ನು ಇಡುತ್ತಾ ಮೆಟ್ಟಿಲ ಕಡೆಗೆ ಬರುವುದರೊಳಗೆ ಅವನನ್ನು ತಡೆದು ಮಹೇಂದ್ರ, ಈ ಸಿಂಹ ಬರೀ ಹಣದ ಆಸೆಗೆ ನಮ್ಮ ತಂಗಿನ ಮದುವೆ ಆಗಿದ್ದಾನೆ ಅಂತ ತಿಳ್ಕೊಂಡಿದ್ದೆ, ಆದರೆ ಅವನಿಂದ ಇಂತಹದ್ದೊಂದು ರಹಸ್ಯ ಇದೆ ಅಂತ ಈಗ ನೀನು ಹೇಳಿದ ಮೇಲೆ ಗೊತ್ತಾಗ್ತಾ ಇರೋದು. ನಿಜಕ್ಕೂ ಒಂದು ಕ್ಷಣ ನೀನು ಹೇಳಿದ ವಿಚಾರಗಳನ್ನು ಕೇಳಿ ನನ್ನ ಗುಂಡಿಗೆ ನಿಂತು ಹೋಯಿತು. ಇನ್ನು ಪಾಪ ಆರುಷಿಗೆ ಹೇಗಾಗಿರಬೇಡ, ಇಂಥ ಕೆಟ್ಟ ಜನರ ಮಧ್ಯೆ ನಾವಿದ್ದೀವಿ ಅಂತ ನನಗೀಗಲೂ ನಂಬೋಕ್ಕಾಗ್ತಾ ಇಲ್ಲ. ನೋಡ್ಬೋಜು, ಸಿಂಹನಿಗೆ ನಾವು ಬುದ್ಧಿ ಕಲಿಸ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಆರುಷಿ ಮತ್ತು ಚಿಂಟುಗೆ ಯಾವುದೇ ತೊಂದರೆ ಆಗದಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಈಗ ಅವಳು ನಮ್ಮನೆ ಸೊಸೆ, ಚಿಂಟು ನಮ್ಮನೆ ಮಗ. ಯಾರು ಅದೆಷ್ಟೇ ಬುದ್ಧಿವಂತರಿರಲಿ, ಅದೇನೇ ಪ್ಲಾನ್ ಮಾಡಲಿ, ನಾವು ಮೊದಲು ನಮ್ಮ ಮನೆಯವರನ್ನು ಕಾಪಾಡಿಕೊಂಡು ನಂತರ ದುಷ್ಟರ ಹೆಡೆಮುರಿ ಕಟ್ಟೋಣ ಹೇಳಿದ್ರೆ ಅಣ್ಣನ ಮಾತಿಗೆ ಒಪ್ಪಿಗೆ ಕೊಟ್ಟು ತನ್ನ ರೂಮ್ನತ್ತ ಹೆಜ್ಜೆ ಹಾಕ್ತ. ಇವನು ರೂಮ್ಗೆ ಬರುವ ವೇಳೆಗಾಗಲೇ ನಿದ್ದೆಗೆ ಜಾರಿದ್ದ ಆರುಷಿ ಸಾಕಷ್ಟು ಕಣ್ಣೀರು ಹಾಕಿದ್ದಾಳೆ ಅನ್ನೋದು ಅವಳ ಕೆನ್ನೆಯ ಮೇಲಿದ್ದ ಕಣ್ಣೀರಿನ ಕುರುಹುಗಳೇ ತಿಳಿಸ್ತಿತ್ತು. ಇಷ್ಟೊಂದು ಅಳುವಂಥದ್ದು ಏನಾಗಿದೆ ಯಾರು? ಆ ದರಿದ್ರದವನು ನಿನ್ನ ಬದುಕಲ್ಲಿ ಈಗ ಪಾಸ್ಟ್ ಅಷ್ಟೆ. ಅವನನ್ನು ದಯವಿಟ್ಟು ನಿನ್ನ ಪ್ರೆಸೆಂಟ್ಗೆ ಕರ್ಕೊಂಡು ಬಂದು ಇಷ್ಟೊಂದು ಸಂಕಟ ಪಡಬೇಡ. ಅವತ್ತು ಲಿಸ್ಟಲ್ಲಿ ಧೈರ್ಯವಾಗಿ ಅವನನ್ನು ಎದುರಿಸ್ದೆ ನೋಡಿ, ಹಾಗೆ ಪ್ರತಿ ಕ್ಷಣ ನೀನು ಅದೇ ಧೈರ್ಯವಂತ ಹುಡುಗಿ ಆಗಿರಬೇಕು. ಪಿಸು ನೋಡಿದ್ದು ಅವಳ ಮುಖದ ತುಂಬ ಹರಡಿದ್ದ ಕೂದಲನ್ನು ಪಕ್ಕಕ್ಕೆ ಸರಿಸುತ್ತಾ, ನನ್ನ ಅತ್ತಿಗೆ ಮೇಲೆ ಕೋಪ ಮಾಡಿಕೊಂಡು ಎಲ್ಲ ಹೆಣ್ಣುಮಕ್ಕಳು ಅವರ ಥರವೇ ಅಂತ ಒಂಥರ ಈ ಮದುವೆ ಸಂಸಾರ ಅನ್ನೋ ಕಾನ್ಸೆಪ್ಟ್ ಮೇಲೆ ಜಿಗುಪ್ಸೆ ಬೆಳೆಸ್ಕೊಂಡು ಹುಡುಗಿಯರನ್ನು ಟೈಮ್ ಪಾಸ್ನಂತೆ ಟ್ರೀಟ್ ಮಾಡ್ತಾ ಇದ್ದೆ. ಯಾರನ್ನು ನೋಡಿಯೂ ನಾನು ಬದಲಾಗಬೇಕು ಅಂತ ಅನಿಸ್ಲಿಲ್ಲ, ಆದರೆ ನೀನು ನಮ್ಮ ಮೊದಲ ಭೇಟಿಯಲ್ಲೇ ನನ್ನ ಮನಸೂರೆಗೊಂಡವಳು. ನೀನು ನನ್ನ ಬದುಕಿಗೆ ಬಂದಾಗಿಂದ ನಾನು ನಾನಾಗಿಲ್ಲ, ತುಂಬ ಬದಲಾಗಿದ್ದೀನಿ. ಐ ಥಿಂಕ್ ನಾನು ನಿನ್ನ ಇಷ್ಟಪಡೋಕ್ಕೆ ಶುರು ಮಾಡಿದ್ದೀನಿ, ಆದರೆ ಅದನ್ನು ನೇರವಾಗಿ ಹೇಳೋಕ್ಕಾಗ್ತಿಲ್ಲ. ಯಾರು ನಿಜ ಹೇಳ, ನಾವು ಬೆಂಗಳೂರಿಗೆ ಹೋದ್ಮೇಲೆ ಮೊದಲು ನನ್ನ ಹೊಸ ಆಫೀಸ್ ಶುರು ಮಾಡಿ ನಂತರ ಟ್ರೀಟ್ ಅಂತ ಹೇಳಿ ನಿನ್ನ ಒಂದು ಚಂದದ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗಿ ಅಲ್ಲಿ ನಿನಗೆ ಸರ್ಪ್ರೈಸಾಗಿ ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನೀನು, ಚಂದ್ರ ನಾವು ಇಲ್ಲೇ ಇರೋಣ, ಆಫೀಸ್ನ ಸ್ವಲ್ಪ ತಿಂಗಳುಗಳ ನಂತರ ಶುರು ಮಾಡಿದ್ರೂ ಆಗುತ್ತೆ ಅಂತ ಹೇಳಿದಾಗ ಕೋಪ ನೆತ್ತಿಗೇರಿತ್ತು. ಹೋಗಲಿ, ಇಲ್ಲೇ ಯಾವುದಾದ್ರೂ ಏನಾದರೂ ಸ್ಪೆಷಲ್ ಪ್ಲ್ಯಾನ್ ಮಾಡಿ ಪ್ರಪೋಸ್ ಮಾಡೋಣ ಅಂತಿದ್ರೆ ಈ ಸಿಂಹ ಮತ್ತು ಅವನ ಗೆಳೆಯ ನಮ್ಮ ಲೈಫ್ನಲ್ಲಿ ಮತ್ತೆ ಬೇಡದೇ ಇರೋ ಅತಿಥಿಗಳಾಗಿ ಬಂದಿದ್ದಾರೆ. ಇರಲಿ, ನಿನಗೆ ಹೆಚ್ಚು ಒತ್ತಡ ಆಗದೆ ಇರೋ ಹಾಗೆ ನಾನೇ ಇವರಿಬ್ಬರನ್ನ ಹ್ಯಾಂಡಲ್ ಮಾಡ್ತೀನಿ. ನೀನು ನನ್ನ ಮುದ್ದು ಗುಮ್ಮ ಕಣೆ, ಕ್ಯೂಟಿ. ನನ್ನ ಮೇಲೆ ಜೋರು ಮಾಡಿಕೊಂಡು ರೇಗಾಡಿಕೊಂಡು ಇದ್ರೇ ಚಂದ, ನೀನು ಹಾಗೆ ಇದ್ದುಬಿಡು ಹೇಳಿ ತನ್ನ ನಿಯಂತ್ರಣ ತಪ್ಪಿದಂತೆ ಅವಳ ಅತಿ ಸನಿಹಕ್ಕೆ ಬಾಗ್ದವನು ಅವಳ ಕೆನ್ನೆಯ ಮೇಲೆ ತುಟಿಗೂರಿದ್ದ. ಯಾಕೆ ಹಾರು ಹೀಗೆ? ನಿನ್ನ ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕನ್ಸುತ್ತೆ. ಈ ನಿನ್ನ ಮುದ್ದು ಮುಖಾನ ಮುದ್ದು ಮಾಡಬೇಕನ್ಸುತ್ತೆ. ನಿನ್ನ ಸನಿಹ ನನ್ನಲ್ಲಿ ನವಿರಾದ ಭಾವನೆಗಳನ್ನು ಹುಟ್ಟುಹಾಕತ್ತೆ. ನಿನಗಿಂತ ಮೊದಲು ಅದೆಷ್ಟೋ ಹುಡುಗಿಯರ ಜೊತೆ ಕ್ಲೋಸ್ ಆಗಿ ಮೂವ್ ಮಾಡಿದ್ದೀನಿ, ಇಂಟಿಮೇಟ್ ಕೂಡ ಆಗಿದ್ದೀನಿ, ಆದರೆ ನಿನ್ನ ಸನಿಹ ನನ್ನಲ್ಲಿ ಮೂಡಿಸುವಂಥ ಭಾವನೆ ನಿಜಕ್ಕೂ ಹೊಸದು ಹೇಳಿದವನು ಅವಳ ಪಕ್ಕವೇ ಮೈಚಾಚಿ ಮೆಲ್ಲಗೆ ಅವಳ ತಲೆಯನ್ನು ತನ್ನದ ಭುಜದ ಮೇಲೆ ಇರಿಸಿಕೊಂಡು ಅವಳನ್ನು ಬಳಸಿ ಮಲಗ್ದ. ಆರುಷಿ ರಾತ್ರಿ ಅಳುತ್ತಲೇ ನಿದ್ರೆಗೆ ಜಾರಿದ್ದರಿಂದ ಬೆಳಗ್ಗೆ ಎಚ್ಚರಗೊಳ್ಳುತ್ತಲೇ ತಲೆನೋವು ಕಾಣಿಸ್ಕೊಂಡಿತ್ತು. ಕೊಸರಾಡುತ್ತಾ ತನ್ನನ್ನು ಅಪ್ಪಿದವನ ತೆಕ್ಕೆಯಿಂದ ಹೊರಬರಲು ನೋಡಿದಾಗಲೇ ಅವಳಿಗೆ ಓಜಸ್ ತನ್ನನ್ನು ಬಳಸಿ ಇಷ್ಟು ಸನಿಹದಲ್ಲಿ ಮಲಗಿದ್ದಾನೆ, ಅಲ್ಲದೆ ತಾನು ಅವನ ತೋಳಿನಲ್ಲಿ ಆಸರೆಯ ನಿದ್ದೆ ಮಾಡ್ತಿದ್ದಳೆಂದು ತಿಳಿದಿದ್ದು. ಮೊದಲಿಗೆ ಮುಜುಗರ ಉಂಟಾದರೂ ಸಂಕೋಚ ಯಾಕೆ, ಇವ್ರು ನನ್ನ ಗಂಡ ತಾನೆ ಎಂಬ ಭಾವನೆ ಅವಳ ಮನದಲ್ಲಿ ಸಣ್ಣ ಪುಳಕ ಎಬ್ಬಿಸಿತ್ತು. ವರ್ಷಗಳ ಹಿಂದೆ ಇಂಥದ್ದೇ ಆಪ್ತತೆ, ಬೆಚ್ಚಗಿನ ಅನುಭೂತಿಯನ್ನು ಬಳಸಿತ್ತು ಇವಳ ಮನ. ಆದರೆ ಆ ರಕ್ಕಸನ ಕೈಗೆ ಸಿಕ್ಕಿ ಇವಳ ದೇಹ ಮಾತ್ರವಲ್ಲ, ಮನಸ್ಸು ಕನಸು ಎಲ್ಲವೂ ನಲಗಿ ಹೋಗಿತ್ತು. ಗತದ ಕರಾಳ ದಿನಗಳ ದೆಸೆಯಿಂದ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಯಾಂತ್ರಿಕವಾಗಿ ಬದುಕುತ್ತಿದ್ದ
ಹುಡುಗಿಯ ಬದುಕಲ್ಲಿ ಈಗ ಓಜಸ್ ಜೊತೆಗಿನ ಒಡನಾಟ ಹೊಸತನ ಚಿಗುರೊಡೆಯುತ್ತದೆ. ಅವನ ಮುಖವನ್ನೇ ದಿಟ್ಟಿಸಿ ನೋಡುತ್ತಾ ಮೆಲ್ಲಗೆ ಮುಂದಲೆ ಸವರಿದವಳು, ನಿಮ್ಮ ಭಾವ ಸಿಂಹ, ಆ ಮೋಸಗಾರನ ಸ್ನೇಹಿತ ಅನ್ನೋ ಒಂದು ಕಾರಣಕ್ಕೆ ಅದೆಷ್ಟು ಗಿಲ್ಟ್ನಲ್ಲಿ ಮಾತಾಡ್ತಾ ಇದ್ರಿ ನೀವು. ಅದೇ ನನ್ನ ಬದುಕನ್ನು ഇരുಳಿನತ್ತ ದೂಡಿದ ನನ್ನ ಮಾವನಿಗೆ ಈ ಥರ ಒಂದು ಪಾಪ ಪ್ರಜ್ಞೆ ಇಲ್ಲ ಚಂದ್ರ, ಹೇಳಿದವಳು ಓಜಸ್ ಮಾತನ್ನು ನೆನಪಿಸ್ಕೊಂಡು, ನನಗೀಗ ಅರ್ಥ ಆಯಿತು, ಆ ಪಾಪಿ ಹೆಸರು ಚಂದ್ರಕಾಂತ್ ಅಂತ ತಾನೇ. ನಾನು ನಿಮ್ಮನ್ನು ಚಂದ್ರ ಅಂತ ಕರೆಯೋದು ಬೇಡ ಅಂತ ನೀವು ಹೇಳಿದ್ದು. ಆದರೆ ನನ್ನ ಪಾಲಿಗೆ ಅವನು ಅಮಾವಾಸ್ಯೆಯ ಚಂದ್ರನಾದರೆ ನೀವು ನನ್ನ ಬೆಳದಿಂಗಳ ಚಂದ್ರ, ಹಾಲ್ಬಿಳುಪಿನ ಪ್ರಶಾಂತ ಬೆಳಗನ ನನ್ನ ಬದುಕಿಗೆ ಚೆಲ್ಲಿದ ನನ್ನ ಪಾಲಿನ ಹುಣ್ಣಿಮೆಯ ಚಂದ್ರ ಹೇಳಿ. ಅದ್ಯಾಕೋ ಇವನನ್ನು ನೋಡಿದಾಗ ಸಣ್ಣ ಮಗುವಿನಂತೆ ಚಿಂಟು ಥರ ಮಗು ಮನಸ್ಸಿನವನು ಅನ್ನೋ ಭಾವನೆ ಉಂಟಾಗಿ ಮೆಲ್ಲಗೆ ಅವನ ಕೆನ್ನೆಗಿಲ್ಲಿ ಎದ್ದು ವಾಶ್ರೂಮ್ ಕಡೆ ನಡೆದಳು. ಮನೆಯವರಿಗೆಲ್ಲ ಕಾಫಿ ಮಾಡಿಕೊಟ್ಟವಳು ಓಜಸ್ಗೆ ಅಂತ ಕಾಫಿ ಬದಲು ನಿಂಬೆಹಣ್ಣಿನ ಜ್ಯೂಸ್ ಮಾಡಿಕೊಂಡು ಅವನ ರೂಮಿಗೆ ಹೋದಾಗಲೇ ಸತ್ಯಾಗೆ ತನ್ನ ಅಣ್ಣ ರಾತ್ರಿ ಕುಡಿದಿದ್ದ ಅನ್ನೋದು ಗೊತ್ತಾಗ್ಬಿಟ್ಟಿತ್ತು. ತಾನು ಕಾಫಿ ಕಪ್ ಹಿಡಿದು ತನ್ನ ರೂಮ್ಗೆ ಹೋದವಳು ಆಗಲೇ ಎಚ್ಚರಗೊಂಡು ಸೂರು ದಿಟ್ಟಿಸುತ್ತಾ ಯಾವುದೋ ದೀರ್ಘ ಆಲೋಚನೆಯಲ್ಲಿ ಇದ್ದ ಗಂಡನ ಎದುರಿಗೆ ಕಪ್ ಹಿಡಿದ್ರೆ ತನ್ನ ಯೋಚನೆಗಳಿಂದ ಹೆಚ್ಚೆತ್ತು ಏನು ಮಾಡ್ತಾ ಇದ್ದಾನೆ ಆ ನಿನ್ನ ಓಸಿ ಅಣ್ಣ ಕಿರಿಕಿರಿಯಲ್ಲೇ ಪ್ರಶ್ನೆ ಮಾಡ್ದ. ಅವನಿನ್ನೂ ಮಲಗಿದ್ದ. ಪಾಪ ಅದಕ್ಕೆ ಅವನಿಗೆ ಅಂತ ನಿಂಬೆಹಣ್ಣಿನ ಶರ್ಬತ್ ಮಾಡ್ಕೊಂಡು ಹೋದರು. ಅಣ್ಣ ರಾತ್ರಿ ಅದೆಷ್ಟು ಕುಡ್ದಿದ್ನೋ ಗೊತ್ತಿಲ್ಲ. ಮದುವೆ ಆದಮೇಲೆ ಮಗ ತುಂಬ ಬದಲಾಗಿದ್ದಾನೆ ಅಂತ ದೊಡ್ಡಪ್ಪ ಹೆಮ್ಮೆಯಿಂದ ಊರು ತುಂಬ ಹೇಳ್ಕೊಂಡು ಬರ್ತಿದ್ರೆ ಇವನು ಹೀಗೆ ಮಾಡಿದ್ದಾನೆ. ಬೇಸರದ ನಿಟ್ಟುಸಿರು ಬಿಟ್ಟು ತನ್ನ ಕೆಲಸಗಳತ್ತ ಮುಖ ಮಾಡಿದ್ಲು ಸತ್ಯ. ಆದರೆ ಹೆಂಡತಿ ಮಾತು ಕೇಳಿ ಸಿಂಹನ ಮುಖ ಅರಳಿಬಿಟ್ಟಿತ್ತು. ಇವತ್ತು ಕೋರ್ಟ್ ಕೇಸಿದೆ. ರಾತ್ರಿಯೆಲ್ಲ ಗಂಡ ಹೆಂಡತಿ ಕೂತು ಅಪರಾಧಿಗೆ ಹೇಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಪ್ಲ್ಯಾನ್ ಮೇಲೆ ಪ್ಲ್ಯಾನ್ ಹಾಕ್ಕೊಂಡಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಆ ಓಸಿ ಕುಡಿದು ಚಿತ್ತಾಗಿ ಮಲಗಿದ್ದಾನೆ. ಅಷ್ಟೇ ಅವನ ಯೋಗ್ಯತೆ. ಅದಕ್ಕೆ ಅಲ್ವಾ ನಾನು ಅವನನ್ನು ಕುನ್ನಿ ಅನ್ನೋದು. ಮೋಜು ಮಸ್ತಿ ಮಾಡೋದೇ ಜೀವನ ಅಂದ್ಕೊಂಡ್ಬಿಟ್ಟಿದ್ದಾನೆ. ಅಂದ್ಕೊಳ್ದೆ ಇನ್ನೇನು ಮಾಡ್ತಾನೆ. ಬೇಕಾದ ಹಾಗೆ ಖರ್ಚು ಮಾಡೋಕ್ಕೆ ಇವನಪ್ಪ ಗಂಟು ಮಾಡಿ ಇಟ್ಟಿಲ್ವಾ. ಹೇಳ್ಕೊಂಡು ಹೊಲಕ್ಕೆ ಹೋಗಲು ಸಮಯ ಆಗ್ತಾಯಿದೆ ಅಂತ ಎದ್ದು ನಿಂತವನು ಹಿಂದಿನ ದಿನ ತನ್ನ ಮಾವ ಕೆಲಸಗಳೆಷ್ಟೇ ಇರಲಿ ಮಗುಗೆ ಸ್ವಲ್ಪ ಸಮಯ ಕೊಡಿ ಅಳಿಯಂದ್ರೆ ಅಂತ ಹೇಳಿದ್ದನ್ನು ನೆನಪು ಮಾಡಿಕೊಂಡು ಮುದ್ದಾಗಿ ಮಲಗಿದ್ದ ಮಗಳ ಹಣೆಗೆ ಮುತ್ತಿಟ್ಟು, ನನ್ನ ಕ್ಷಮಿಸ್ಬಿಡು ಬಂಗಾರಿ, ನಿನ್ನ ಮಾಮನ ಥರ ಕೆಲಸ ಕಾರ್ಯ ಇಲ್ಲೇ ಆಟಾಡ್ಕೊಂಡಿರೋಕೆ ನಿನ್ನ ಅಪ್ಪ ಏನು ಊರ ದೊರೆ ಮಗನಲ್ಲ. ಆದರೆ ನೀನು ಮತ್ತೆ ನನ್ನ ಇನ್ನೊಂದು ಮಗ ಊರ ದೊರೆಗಳ ತಲೆ ಮೇಲೆ ಹೊಡೆದಾಗೆ ಬದುಕಬೇಕು. ಅಷ್ಟು ಆಸ್ತಿ ಮಾಡಿರ್ತೀನಿ ಹೇಳಿ ಶರ್ಟ್ ತೊಟ್ಟವನು ತುಂಬು ತೋಳನ್ನು ಹಿಂದಕ್ಕೆ ಸರಿಸುತ್ತಾ ಮೆಟ್ಟಿಲಿಳಿದು ಓಜಸ್ ರೂಮ್ ಕಡೆಗೆ ಓರೆಗಣ್ಣಲ್ಲಿ ನೋಟ ಬೀರಿ ಮನೆ ಹೊರಗೆ ನಡೆದ. ಸಿಂಹ ಆ ಕಡೆಗೆ ಹೋಗ್ತಲೇ ನಂಜಪ್ಪನವರ ಚಡ್ಪಡಿಕೆ ಶುರುವಾಗಿತ್ತು. ಚಂದ್ರ ಈ ಸಿಂಹನ ವಿಚಾರವಾಗಿ ಏನೋ ಮಾಡ್ತಾನೆ ಅಂತ ನಂಬಿದ್ದೆ. ಆದರೆ ಇಲ್ಲಿ ಏನೂ ಆದಂತಿಲ್ಲ ಹೇಳ್ಕೊಂಡು ಶಾರದಾ ನನ್ನ ಕನ್ನಡಕದಲ್ಲಿ ಕಾಣ್ತಿಲ್ಲ ಕೂಗುತ್ತಾ ಮತ್ತೆ ರೂಮ್ ಸೇರಿದ್ರು. ಗುಡ್ ಮಾರ್ನಿಂಗ್ ಓಜಸ್, ತಲೆನೇ ಒರೆಸುತ್ತಾ ಎಬ್ಬರಿಸಿದ್ಲು. ಹಾರುಷಿ ಧ್ವನಿ ಕಿವಿಗೆ ಬೀಳುತ್ತಲೇ ದಡಕ್ಕನೆ ಎದ್ದು ಕೂತ ಅವಳ ಕೈ ಹಿಡಿದು ತನ್ನ ಪಕ್ಕ ಕೂರಿಸ್ಕೊಂಡವನು, ಆರಾಮಾಗಿದ್ಯಾ ಆರು ಕೇಳ್ದ. ನನಗೇನಾಗಿದೆ, ಆರಾಮಾಗಿದ್ದೀನಿ ನಸುನಕ್ಕೂ ಹೇಳ್ದವಳು ಹೊದಿಕೆ ಮಡಿಸಿ ಬೇಗ ಜ್ಯೂಸ್ ಕುಡಿದು ಸ್ನಾನಕ್ಕೆ ಹೋಗಿ 11 ಗಂಟೆಗೆಲ್ಲ ಕೋರ್ಟ್ ಹತ್ರ ಇರಬೇಕು. ಆಗಲೇ 6:15 ಹೇಳಕ್ಕೆ ಮನೆ ಬಿಟ್ರೇ ಸರಿಯಾದ ಸಮಯಕ್ಕೆ ಹೋಗೋಕೆ ಆಗೋದು ಹೇಳಿದ್ರೆ ಅವಳನ್ನು ಬೆರಗುಗಣ್ಣಿನಿಂದ ನೋಡುತ್ತಾ ಓಜಸ್, ರಾತ್ರಿ ಅಳ್ತಾ ಇದೆಯಲ್ಲ ಆರು, ಅದಕ್ಕೆ ಸ್ವಲ್ಪ ಯೋಚನೆ ಆಗಿತ್ತು. ಶ್ರವಣ್ ಅವರಿಗೆ ಕಾಲ್ ಮಾಡಿ ಇವತ್ತು ಬರೋಕ್ಕಾಗಲ್ಲ, ಕೇಸ್ನ ಬೇರೆ ಡೇಟ್ಗೆ ಹಾಕ್ಸೋಕೆ ಆಗತ್ತಾ ಅಂತ ಕೇಳಬೇಕು ಅಂದ್ಕೊಂಡಿದ್ದೆ ಹೇಳ್ದ. ಓಜಸ್ ತನ್ನೆಡೆಗೆ ತೋರುತ್ತಾ ಇರುವ ಈ ಕಾಳಜಿಗೆ ಇವಳ ಮನ ನಲಿದಾಡಿತ್ತು. ನೀವು ಜೊತೆಗಿರುವಾಗ ನಾನು ಯಾಕೆ ಎದುರಿಸಪ್ಪಿರಬೇಕು. ನೆನೆ ರಾತ್ರಿ ಒಂದು ಕ್ಷಣ ಮನಸ್ಸು ವಿಚಲಗೊಂಡಿತ್ತು ನಿಜ. ಆದರೆ ಬೆಳಗ್ಗೆ 7 ಅಷ್ಟರಲ್ಲಿ ಮನಸ್ಸಿಗೆ ಹಾಗೆ ನನ್ನ ಹೃದಯಕ್ಕೆ ಮುಂದೇನು ಅನ್ನೋದಕ್ಕೆ ಒಂದು ಕ್ಲಾರಿಟಿ ಸಿಕ್ಕಿದೆ ಹೇಳಿ ತಾನು ರೆಡಿ ಆಗಬೇಕೆಂದು ಕಬೋರ್ಡ್ ತಡ್ಕಾಡಿ ಒಂದು ಸೀರೆ ಕೈಗೆತ್ಕೊಂಡ್ರೆ ಅವಳನ್ನು ಹಿಂದಿನಿಂದಲೇ ಬಳಸಿದ ಓಜಸ್ ಈ ಸೀರೆ ಬೇಡ. ಅವಳ ಕಿವಿ ಬಳಿಯೇ ಪಿಸು ನುಡಿದು ತಾನೇ ಒಂದು ಸೀರೆ ಆಯ್ಕೆ ಮಾಡಿ ಅವಳ ಕೈಗೆ ಕೊಡುತ್ತಾ, ಇದು ನಿನ್ಗೆ ಓಕೆನಾ ಕೇಳಿದ್ರೆ ಮೆಲ್ಲಗೆ ತಲೆ ಆಡಿಸಿ ಹೂ ಅಂದ್ಲು. ನಂತರ ಅವನು ಟವೆಲ್ ಹಿಡಿದು ಇನ್ನೇನು ಸ್ನಾನದ ಮನೆ ಹೊಕ್ಕಬೇಕು. ಚಂದ್ರ ಚಿಂಟುನ ಇಲ್ಲೇ ಬಿಟ್ಟು ಹೋಗೋಣವಾ ಕೇಳಿದ್ರೆ ಅವಳನ್ನೇ ದುರ್ಗುಟ್ಕೊಂಡು ನೋಡ್ದ ಓಜಸ್, ನನ್ನನ್ನು ಚಂದ್ರ ಅಂತ ಕರಿಬೇಡ, ಎಷ್ಟು ಸಲ ಹೇಳಬೇಕು ರೇಗ್ದ. ನನಗೆ ನಿಮ್ಮನ್ನು ಹೀಗೆ ಕರೆಯೋಕೆ ಇಷ್ಟ, ಅದಕ್ಕೆ ಹೀಗೆ ಕರಿತೀನಿ. ನಿಮ್ಮ ತಂದೆ ಸಹ ನಿಮ್ಮನ್ನು ಹೀಗೆ ಕರೆಯುತ್ತಾನೆ ಎಂದು ಹೇಳಿ ಅವನ ಮುಖದ ಮೇಲಿನ ಮುನಿಸನ್ನು ಕಂಡು ನಗುತ್ತಾ, ಅಸ್ತಿತ್ವವೇ ಇಲ್ಲದ ಆ ಹೆಸರಿನ ಬಗ್ಗೆ ನೀವು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ ಚಂದ್ರ. ಆರುಷಿ ಮಾತು ಅವನಿಗೂ ನಿಜ ಅನಿಸಿತ್ತು.
ದಿನಕ್ಕೊಂದು ಹೆಸರಿನ ಜೊತೆಗೆ ಸುಳ್ಳಿನ ಜೀವನ ನಡೆಸೋ ಆ ದರಿದ್ರದವನಿಗೆ ಹೆದರಿ ನನ್ನ ಹೆಂಡತಿ ಯಾಕೆ ಅವಳ ಅಭ್ಯಾಸವನ್ನು ಬದಲಿಸ್ಕೊಳ್ಬೇಕು ಎಂದು ಮನದಲ್ಲೇ ಹೇಳಿಕೊಂಡು ತನ್ನವಳ ಕಡೆಗೆ ಕಿರುನಗು ಬೀರಿ ಓಕೆ ಮಿಸಸ್ ಚಂದ್ರ ಹೇಳಿ ಸ್ನಾನಕ್ಕೆ ಹೋದರೆ ತಾನು ನಸುನಕ್ಕು ತಿಂಡಿ ತಯಾರಿಗೆ ಸಹಾಯ ಬೇಕಾ ಕೇಳೋಣ ಎಂದು ಅಡುಗೆ ಮನೆ ಕಡೆಗೆ ಹೆಜ್ಜೆ ಹಾಕಿದ್ಲು. ಮಗ ಸೊಸೆ ಇಂದು ಕೆಲಸದ ಮೇಲೆ ಬೆಂಗಳೂರಿಗೆ ಹೋಗುವುದಿದೆ, ಅವರ ಜೊತೆ ಬೀಗರು ಸಹ ಹೊರಡ್ತಿದ್ದಾರೆ ಎಂದು ಅರ್ತಿದ್ದ ಶಾರದಾ ಅವರು ಆಗಲೇ ತಿಂಡಿ ತಯಾರಿಸಿ ಚಿಂಟುನ ತಾವೇ ಹೆಪ್ಸಿ ಅವನಿಗೆ ಸ್ನಾನ ಮಾಡಿಸಿ ಅವನ ಕೈಗೆ ಬೆಚ್ಚಗಿರುವ ಹಾಲಿನ ಲೋಟ ಕೊಟ್ಟರೆ ಬೇಡ ಅಂತ ಕೈ ಕಟ್ಟಿಕೊಳ್ತ. ತಾವು ಲಗೇಜ್ ಜೊತೆಗೆ ನಡುಮನೆಗೆ ಬಂದ ಕುಮಾರ್ ಅವರು, ಚಿಂಟು ಯಾಕಪ್ಪ ಹಾಲು ಕುಡಿಯಲ್ಲ ಅಂತಿದ್ದೀಯಾ, ಮೊದಲೆಲ್ಲ ಇಷ್ಟು ಜಾಣ್ಮರಿ ಥರ ಇದ್ದೆ, ಈಗೇನಾಯಿತು ಕೇಳಿದ್ರೆ, ನನಗೆ ಪಪ್ಪ ನಿನ್ನೆಯಿಂದ ಸರಿಗೆ ಮುದ್ದು ಮಾಡಿಲ್ಲ, ನನಗೆ ರಾತ್ರಿ ಎಲ್ಲ ಅಳು ಬಂತು, ಈಗ ಪಪ್ಪ ಬಂದು ನನಗೆ ಕಿಸಿ ಕೊತ್ತು ಚಿಂಟು ಜಾನಮನಿ ಅಂದರೆ ಮಾತ್ರ ನಾನು ಹಾಲು ಕುಡಿತೀನಿ, ಇಲ್ಲ ಅಂದರೆ ಬೇಡ ಖಡಾಖಂಡಿತವಾಗಿ ಹೇಳ್ದ. ಹಿಂದಿನ ದಿನ ಬೆಳ್ಳಿನ ಮಾತ್ರ ಮುದ್ದಿಸಿದ್ದು ಅಲ್ಲದೆ ತನ್ನನ್ನು ಅಮ್ಮ ಬೇರೆ ರೂಮಲ್ಲಿ ಮಲಗಿಸಿದ್ರು. ಈಗ ಬೆಳಗ್ಗೆ ಪಪ್ಪ ತನಗೆ ಸ್ನಾನ ಮಾಡಿಸಿಲ್ಲ ಅಂತ ತನ್ನಪ್ಪನ ಮೇಲೆ ಮುನ್ಸ್ಕೊಂಡಿರುವ ಚಿಂಟುನ ಕಂಡು ಆರ್ಷಿ, ಕಂದ ನಿನ್ನ ಪಪ್ಪ ರೆಡಿ ಆಗ್ತಿದ್ದಾರೆ, ಇವತ್ತು ನಮಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಬೇಗ ಹೋಗಬೇಕು, ನೀನು ನನ್ನ ಜಾಣ ಕಂದ ಅಲ್ವಾ, ನಾನೇ ನಿನಗೆ ಹಾಲು ಕುಡಿಯೋಕ್ಕೆ ಹೆಲ್ಪ್ ಮಾಡ್ತೀನಿ ಹೇಳಿದ್ರೆ ತನ್ನ ಅಮ್ಮನ ಮಾತಿಗೂ ಒಪ್ತಿಲ್ಲ ಚಿಂಟು. ತಯಾರಾಗಿ ರೂಮ್ ಹೊರಗೆ ಬಂದ ಓಜಸ್ ಆರುಷಿ ಕೈಲಿದ್ದ ಗ್ಲಾಸ್ ತಗೊಂಡು, ಯಾರದು, ಚಿಂಟು ಆಸೆಗೆ ನೋ ಅಂತ ಇರೋದು. ಆರು ಕಡೆಗೆ ಹೋಗು ಬೇಸಿದ್ದು ನೋಡಿ ಚಿಂಟು ಪಕ್ಕ ಕೂತು ಅವನ ತಲೆ ನೇವರಿಸಿ ತಾನೇ ಹಾಲು ಕುಡಿಸ್ದ. ಅತ್ತೆ ಮಾವ ನೀವು ಇವತ್ತು ಊರಿಗೆ ಹೊರಡಲೇಬೇಕಾ, ಅಲ್ಲಿ ಹೋಗಿ ಏನು ಮಾಡ್ತೀರಾ, ಇಬ್ಬರಿಗೆ ಬೋರ್ ಆಗಲ್ವಾ, ಸಿಟಿ ಲೈಫಲ್ಲಿ ಇನ್ನೇನಿದೆ, ಇದ್ರ ಬದಲು ನಮ್ಮ ಜೊತೆಗೆ ಇಲ್ಲೇ ಇನ್ನೊಂದು ಸ್ವಲ್ಪ ದಿನ ಇದ್ದರೆ. ಮಾವ ನೀವು ನನ್ನ ಅಪ್ಪ ಚಿಕ್ಕಪ್ಪನ ಜೊತೆಗೆ ಹೊಲ ಗದ್ದೆಗಳಿಗೆಲ್ಲ ಹೋಗಿ ಬರ್ಬೋದು, ಅತ್ತೆ ನೀವು ನನ್ನ ಅಮ್ಮ ಚಿಕ್ಕಮ್ಮ ನನ್ನ ತಂಗಿ ಜೊತೆ ಆರಾಮಾಗಿ ಸಮಯ ಕಳಿಬೋದು ಹೇಳ್ದ. ಮಗನ ಮಾತಿಗೆ ಶಾರದಾ ಅವರು ಒಪ್ಪಿಗೆ ಸೂಚಿಸಿ ಬೀಗರಿಗೆ ಬಲವಂತ ಮಾಡಿದ್ರೆ ಮೊದಲು ಒಪ್ಪದೇ ಇದ್ದ ಕುಮಾರ್ ಅವರು ಕೊನೆಗೆ ಆರುಷಿ ಸಹ ಕೇಳ್ಕೊಂಡಿದ್ದಕ್ಕೆ ಮುಜುಗರದಲ್ಲೇ ಒಪ್ಪಿಗೆ ಕೊಟ್ಟರು. ಅದೇ ಸಮಯಕ್ಕೆ ಮನೆಯೊಳಗೆ ಮುಖ ತುಂಬ ಕೋಪ ತುಂಬಿಕೊಂಡು ಬಂದ ಸಿಂಹನ ಕಂಡು ಓಜಸ್ ಚಿಂಟುನ ಎತ್ಕೊಂಡು ಕೆನ್ನೆಗೆ ಮುತ್ತಿಟ್ಟು, ಕಂದ ನನಗೆ ನಿಮ್ಮಮ್ಮನಿಗೆ ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಇದೆ, ಈಗ ಹೋಗಿ ಸಂಜೆ ಒಳಗೆ ಬಂದುಬಿಡ್ತೀವಿ, ನೀನು ಗುಡ್ ಬೈ ಥರ ಇಲ್ಲೇ ಅಜ್ಜಿ ತಾತಂದ್ರ ಜೊತೆ ಆಟ ಆಡ್ಕೊಂಡಿರು ಹೇಳಿದ್ರೆ ಇಲ್ಲ ಅಂತ ಮುಖ ದಪ್ಪ ಮಾಡಿಕೊಂಡು ತಲೆ ಆಡಿಸ್ದ. ನನ್ನ ಮುದ್ದು ಮರಿ ಅಲ್ವಾ ನೀನು, ಹೀಗೆಲ್ಲ ಹಠ ಮಾಡಬಾರ್ದು, ಅಷ್ಟಕ್ಕೂ ನಾನು ನಿನ್ನ ಅಮ್ಮ ಎಲ್ಲಿಗೆ ಹೋಗ್ತಾ ಇರೋದು ಗೊತ್ತಾ, ನೀನು ಅವತ್ತದ್ದು ಯಾವುದೋ ಬ್ಯಾಡ್ ಅಂಕಲ್ ನಿನಗೆ ಚುಚ್ಚಿ ಮಾಡ್ತಾರೆ ಅಂತ ಭಯ ಬಿದ್ದು ಅಳ್ತಾ ಕೂತಿದ್ಯಲ್ಲ, ಅದೇ ಅಂಕಲ್ನ ಬೆನ್ನು ಮೂಳೆ ಮುರಿದು ಅವರ ಕೈ ಕಟ್ ಮಾಡಿ ಇನ್ನು ಮುಂದೆ ನನ್ನ ಚಿಂಟು ತಂಟೆಗೆ ಮಾತ್ರ ಅಲ್ಲ ಇನ್ಯಾರಿಗೂ ತೊಂದರೆ ಮಾಡಬಾರ್ದು ಅಂತ ಹೇಳಿ ಬುದ್ಧಿ ಕಲಿಸಿ ಬರೋಕ್ಕೆ ಹೋಗ್ತಾ ಇರೋದು ಹೇಳಿದ್ರೆ ಚಿಂಟು ಖುಷಿಯಲ್ಲಿ ಚಪ್ಪಾಳೆ ತಟ್ಟುತ್ತಾ, ಹೌದಾ ಪಪ್ಪ, ಸರಿ ಹಾಗಾದರೆ ನಾನು ಬೆಳ್ಳಿ ಜೊತೆಗೆ ತಾಮಿ ಪಪ್ಪೀಸ್ ಜೊತೆ ಆಮೇಲೆ ವಿಶ್ವನಾಥ್ ತಾತ ಜೊತೆ ಆಟ ಆಡ್ತೀನಿ ಹೇಳಿ ತನ್ನಪ್ಪನನ್ನ ತೋಳಿಂದ ಕೆಳಗಿಳ್ದ. ನೇರ ವಿಶ್ವನಾಥ್ ಅವರ ಬಳಿಗೆ ಹೋಗಿ ಎತ್ತಿಕೋ ಅನ್ನುವಂತೆ ಕೈ ಚಾಚ್ದ. ಈ ತಾತನ ಮೀಸೆ ಚುಚ್ಚುತ್ತೆ ಅಂತ ದೂರ ಹೇಳಿ ನನ್ನಿಂದ ದೂರ ಹೋಗ್ತೀಯ, ಆದರೆ ವಿಶ್ವನ ಹತ್ರ ಮಾತ್ರ ಮುಕ್ತವಾಗಿ ನಗುತ್ತಾ ಮಾತಾಡ್ಕೊಂಡು ಆಟಾಡ್ಕೊಂಡಿರ್ತೀಯ, ಇರಲಿ ಬಿಡು, ಈ ತಾತ ಅಂದರೆ ನಿಂಗೆ ಇಷ್ಟ ಇಲ್ಲ ಅಲ್ವಾ, ನಿನ್ನ ಜೊತೆಗೆ ನಾನು ಟೂ, ಹಾಗಾದರೆ ನಾವು ಸಣ್ಣ ಮಕ್ಕಳಂತೆ ಮುನ್ಸ್ಕೊಂಡ ನಂಜಪ್ಪನವರನ್ನು ಕಂಡು ಮನೆಯವರಿಗೆಲ್ಲ ನಗು ಬಂದುಬಿಟ್ಟಿತ್ತು. ಮೀಸೆ ತಾತ ಐ ಲವ್ ಯು ಹೇಳಿ ಅವರ ಕಡೆಗೆ ಎತ್ತಿಕೊಳ್ಳಿ ಅನ್ನುವಂತೆ ವಾಲಿದ ಮಗುನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುತ್ತಲೇ ಅವನ ಮುಖದ ತುಂಬ ಮುತ್ತಿಟ್ಟು ಬಿಟ್ಟರು ನಂಜಪ್ಪನವರು. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುವುದು. ಥ್ಯಾಂಕ್ ಯು.